ಆ್ಯಕ್ಚುಲಿ ಈ ಮೂವಿ ನೋಡಿ ನಂಗೆ ಅನಿಸಿದ್ದು ಸೂಪರ್ಬ್ ಮೂವಿ ಫ್ರಮ್ ಕನ್ನಡ ಇಂಡಸ್ಟ್ರಿ ಅಂತ. ಆ್ಯಕ್ಚುಲಾಗಿ ಒಂದು ಒಳ್ಳೆ ಸ್ಟ್ರಾಂಗ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳಬಹುದು. ಲೀಡ್ ರೋಲಲ್ಲಿ ಆಶ್ಕರ್ ರಂಗನಾಥ್ ಅವರು ಆ್ಯಂಡ್ ಮೂವಿ ಡೈರೆಕ್ಟರ್ಸ್ ಅಂತೂ ಸಿನಿಮ್ಯಾಟೋಗ್ರಫಿ, ಕಲರ್ ಗ್ರೇಡಿಂಗು, ಸ್ಟೋರಿ ಲೈನು ಆ್ಯಂಡ್ ಸ್ಕ್ರೀನ್ ಪ್ಲೇ ಎಲ್ಲನೂ ಸಖತ್ತಾಗಿದೆ. ಇದೊಂಥರ ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಯಾವ ರೀತಿ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನಲಲ್ಲಿ ಮೂವಿ ರಿವ್ಯೂಸ್ ಮಾತ್ರ ಬರ್ತಾ ಇರುತ್ತೆ. ಓಕೆ, ಸೊ ಹೌದು, ಈ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ವರ್ಷ ಅಷ್ಟೊಂದು ದೊಡ್ಡದಾಗಿ ಸ್ಟಾರ್ ಹೀರೋಗಳ ಮೂವೀಸ್ಗಳೆಲ್ಲ ಬರಲಿಲ್ಲ. ಹಾಗೆಂತ ಹೇಳಿ ಯಾವುದೇ ರೀತಿಯ ಡಬ್ಬಾ ಮೂವೀಸು ಅಥವಾ ಗ್ರಾಫ್ ಡೌನ್ ಆಗಿದೆ ಅಂತೂ ಅಲ್ಲ, ನಾರ್ಮಲ್ ಆಗಿದೆ ಅಂತ ಹೇಳ್ಬೋದು ಆ ಥರ. ಬಟ್ ಈ ಮೂವಿ O2 ಮೂವಿ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದರೆ ಇದೊಂದು ಅಂಡರ್ ರೇಟೆಡ್ ಮೂವಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಮೂವಿ ಸಖತ್ತಾಗಿದೆ, ಬಟ್ ಅಷ್ಟೊಂದು ಹೈಪು ಥಿಯೇಟರ್ ವೈಸ್ ಆಗಿರ್ಬೋದು, ಕಲೆಕ್ಷನ್ ವೈಸ್ ಆಗಿರೋದು ಸಿಗಲಿಲ್ಲ ನನ್ನ ಪ್ರಕಾರ. ಓಕೆ, ಈಗಾಗ್ತಾನೆ ನಾನು ಅಮೆಝಾನ್ ಪ್ರೈಮಲ್ಲಿ O2 ಮೂವಿ ನೋಡಿದೆ. ಆ್ಯಕ್ಚುಲಿ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಬಂದುಬಿಟ್ಟು ಆಶಿಕಾ ರಂಗನಾಥ್ ಅವರು. ಜಸ್ಟ್ ಒನ್ ಲೈನರ್ ಸ್ಟೋರಿ ಹೇಳ್ತೀನಿ, ಏನೂ ಸ್ಪಾಯ್ಲರ್ ಇರಲ್ಲ. ಈ ಒಂದು ಮೂವಿಯ ಒಂದು ಲೈನರ್ ಬಂದುಬಿಟ್ಟು ಜಸ್ಟ್ ಒಂದು ತೀರಿ ಹೋದ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಒಂದು ಸಾವನ್ನಪ್ಪಿದ ಜೀವಕ್ಕೆ ಯಾವ ರೀತಿ ಜೀವ ತರಿಸ್ಬೋದು, ಯಾವ ರೀತಿ ಆ ಒಂದು ಬ್ರೈನ್ ಸೆಲ್ಸನ್ನು ಅಂದರೆ ಸಾಯದ ಹಾಗೆ ತಡೆದಿಟ್ಕೊಳ್ಬೋದು ಒಂದು 2 hours ತನಕ ಅಂತ ಹೇಳುವಂಥದ್ದು. ಜಸ್ಟ್ ಆ O2 ಅಂತ ಹೇಳುವಂಥ ಮೆಡಿಸಿನ್. ಓಕೆ, ಅದು ಸ್ಟೋರಿ. ಬಟ್ ಅದು ಒಂದು ಸೈಡ್ ಆದರೆ ಇನ್ನೊಂದು ಸೈಡ್ ಒಂದು ಸೈಮಲ್ಟೇನಿಯಸ್ಲಿ ಇನ್ನೊಂದು ಸ್ಟೋರಿ ಕೂಡ ಹೋಗ್ತಾ ಇರುತ್ತೆ. ಎರಡೂ ಕೂಡ ಲಾಸ್ಟಿಗೆ ಅಥವಾ ಒಂದು ಮಿಡಲಿಂದಲೇ ಒಂದು ಮರ್ಜಿಂಗ್ ಆಗಿ ಸ್ಮೂತಾಗಿ ಹೋಗುತ್ತೆ. ಓಕೆ, ಆ ರೀತಿಯ ಸ್ಟೋರಿ. ಸೂಪರ್ ಡೈರೆಕ್ಟ್ರಿಗೆ ಹ್ಯಾಟ್ಸ್ ಆಫ್ ಆಶಿಕಾ ರಂಗನಾಥ್. ಆ್ಯಕ್ಚುಲಾಗಿ ಆಶಿಕಾ ರಂಗನಾಥ್ ಅವರು ಒಂದು ಲವ್ ಸ್ಟೋರೀಸ್ ಆಗಿರ್ಬೋದು ಅಥವಾ ಒಂದು ಫನ್ನಿ ಅಥವಾ ಆ ಥರ ಒಂದು ಕಮರ್ಷಿಯಲ್ ವೇಲಿ ಹೋಗ್ತಿದ್ದ ಸಮಯದಲ್ಲಿ ಈ ಥರದೊಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ತೊಗೊಂಡು ಬಂದ್ರಲ್ಲ, ಸೂಪರ್ಬ್. ಓಕೆ, ಆ್ಯಕ್ಚುಲಾಗಿ ನಾವು ಹೇಳ್ತೀವಿ ಕನ್ನಡಿಗರು ಕೆಲವೊಬ್ಬರು ಹೀರೋಯಿನ್ಸ್ಗಳು ಬೇರೆ ಲ್ಯಾಂಗ್ವೇಜಿಗೆ ಶಿಫ್ಟ್ ಆಗ್ತಾರೆ, ನಮ್ಮ ಕನ್ನಡ ಬಿಟ್ಟು ಹೋಗ್ತಾರೆ, ಅದು ಇದು ಅಂತೆಲ್ಲ. ಬಟ್ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಆಶಿಕಾ ರಂಗನಾಥ್ ಅವರು. ಯಾರು ನನ್ನ ಪ್ರಕಾರ ಇದೊಂದು ಅಂಡರ್ ರೇಟೆಡ್ ಮೂವಿ. ಯಾರಿಗೂ ಗೊತ್ತಿರಲಿಕ್ಕಿಂತ ಇಷ್ಟು ಚೆನ್ನಾಗಿ ಒಳ್ಳೆ ಮೂವಿ ಬಂದಿದೆ ಅಂತೇಳಿ ಹೇಳಿ ಪ್ಲೀಸ್ ಹೋಗಿ ಮೂವಿ ನೋಡಿ. ಕಂಟೆಂಟೆಡ್ ಓರಿಯೆಂಟೆಡ್ ಮೂವಿ, ಯಾವುದೇ ರೀತಿ ಡಿಶುಮ್ ಇದು ಮಾಸ್ ಕಮರ್ಷಿಯಲ್ ಜಾತ್ರೆ ಫಿಲಮ್ಸ್ ಅಲ್ಲ ಇದು. ಆ್ಯಕ್ಚುಲಾಗಿ ಒಂದು ಒಳ್ಳೆ ಮೂವಿ. ಓಕೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಇಫ್ ನಾನು ಥಿಯೇಟ್ರಲ್ಲಿ ನೋಡ್ತಿದ್ರೆ ಇಲ್ವಾ ಎದ್ದು ನಿಂತು ಚಪ್ಪಾಳೆ ಹೊಡೆದು ಬರ್ತಿದೆ. ಈ OTTಯಲ್ಲಿ ನೋಡಿದಾಗಲೇ ನನಗೆ ಲಾಸ್ಟಿಗೆ ಚಪ್ಪಾಳೆ ನನ್ನ ಕೈ ಹೊಡ್ಕೊಳ್ತಾ ಉಂಟು. ಓಕೆ, ವಾವ್, ಅಷ್ಟು ಸೂಪರಾಗಿದೆ ಮೂವಿ. ನನಗಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓಕೆ, ಸೂಪರ್ ಡೈರೆಕ್ಟ್ರಿಗೆ ಫಸ್ಟಿಗೆ ನಾನು ಮಾತಾಡಲಿಕ್ಕೆ ಬರುವಂಥ ಡೈರೆಕ್ಟ್ರಿಗೆ. ಓಕೆ, ಇಂತಹ ಸ್ಟೋರಿ ಬೇಕು ಕನ್ನಡದಲ್ಲಿ. ಈಗಿನ ಈ ಒಂದು 2024 ಯಾವುದಾದ್ರು ಒಂದು ಫಿಲಮ್ ಆದರೂ ಬಂದಿದೆಯಾ? ಈ ಸ್ಟಾರ್ಸ್ಗಳೆಲ್ಲ ಅಷ್ಟು ಕೋಟಿ ಮೂವಿ ಮಾಡ್ತೀನಿ, ಇಷ್ಟು ಕೋಟಿ ಮೂವಿ ಮಾಡ್ತೀನಿ ಅಂತೇಳಿ 2 ವರ್ಷಕ್ಕೊಂದು 1 ವರ್ಷಕ್ಕೊಂದು ಮೂವೀಸ್ ತರ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಥಿಯೇಟರ್ಸ್ಗಳು ಖಾಲಿ ಇರ್ತದೆ. ಸೊ ಅಂಥ ಟೈಮಲ್ಲಿ ಒಳ್ಳೊಳ್ಳೆ ಈ ಥರದ ಕಂಟೆಂಟ್ ಓರಿಯೆಂಟೆಡ್ ಮೂವಿಗಳು ಬರಬೇಕು, ಜನರು ಅದಕ್ಕೆ ಬರಬೇಕು. ಸೂಪರ್ ಮೂವಿ ಅಂತ ಹೇಳ್ತೀನಿ. ಆಶಿಕಾ ರಂಗನಾಥ್ ಅವರು, ಡೈರೆಕ್ಟರ್ ಅವರು ಮತ್ತು ಎಲ್ಲ ಆ್ಯಕ್ಟರ್ಸ್ಗಳು ಆಗಿರ್ಬೋದು, ಸೂಪರ್ಬ್ ಮೂವಿ ಅಷ್ಟೇ. ಓಕೆ, ಸಿನಿಮ್ಯಾಟೋಗ್ರಫಿ ನನಗೆ ಆ್ಯಕ್ಚುಲಾಗಿ ಲಾಸ್ಟಿಗೆ ಹೋಗೋ ಸಿನಿಮ್ಯಾಟೋಗ್ರಫಿ ಅಂತೂ ಸೂಪರ್. ಓಕೆ, ಮ್ಯೂಸಿಕ್ ಆಗಿರ್ಬೋದು ಆ್ಯಂಡ್ ಆ ಒಂದು ಸ್ಟೋರಿ ಲೈನ್ ಅಥವಾ ಸ್ಟೋರಿ ಯಾವ ರೀತಿ ತೊಗೊಂಡು ಹೋಗ್ತಾರೆ ಇದೆಯಲ್ಲ ಅದು ಕೂಡ. ಆ್ಯಕ್ಚುಲಾಗಿ ನಂಗೆ ಗೊತ್ತಿಲ್ಲ ಇದರ ಬಜೆಟ್ ಎಷ್ಟು ಅದು ಇದು ಅಂತ. ಬಟ್ ಸೀನರಿಗಳು ಅಥವಾ ಜಾಸ್ತಿ ಗ್ರೀನರಿ ತೋರಿಸುವಂಥದ್ದು ಆ ಥರದ್ದೇನೆಲ್ಲ, ಅಂದರೆ ಎಷ್ಟು ಬೇಕು ಸಿನಿಮಾಕ್ಕೆ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಒಂದು ಸಿನಿಮಾ ಮಾಡುವಂಥ ಒಂದು ಇದಿರ್ತದಲ್ಲ, ಲೈಕ್ ಬುಕ್ ಇರ್ತದಲ್ವ, ಹೌ ಟು ಮೇಕ್ ಸಿನಿಮಾ ಅಂತ, ಅದನ್ನು ಹೊರಗೆ ಬಂದು ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬೋದು. ಲೈಕ್ ಈ ರೀತಿ ಕೂಡ ಸಿನಿಮಾ ಮಾಡಿದರೆ ಓಡುತ್ತೆ ಅಂತ ಆ ಥರ. ಈ ಮೂವಿ ಒಂಥರ ಅದೇ ಥರ ಇದೆ ಅಂತ ಕಂಪೇರ್ ಮಾಡೋದಾದರೆ, ಅಂದರೆ ಅದೇ ಥರ ಇಲ್ಲ ಆ್ಯಕ್ಚುಲಿ, ಬಟ್ ಸ್ವಲ್ಪ ಅಂದರೆ ಈ ಮೂವಿ ನೋಡಿದಾಗ ನನಗಂತೂ ಮನಸ್ಸಿಗೆ ಫಸ್ಟ್ ನೆನಪಾದದ್ದು ಈ ಮೂವಿ ಟ್ಯಾಕ್ಸಿವಾಲ. ಸಿಮಿಲರ್ ಇದೆ ಅಂತ ಹೇಳ್ಬೋದು. ಅಂದರೆ ಕೆಲವೊಂದು ವಿಷಯಗಳು ಸಿಮಿಲರ್ ಇದೆ, ಬಟ್ ಸಿಮಿಲರ್ ಅಥವಾ ಸ್ಟೋರಿ ಲೈನ್ ಬಿಟ್ಟೇ ಬಿಡುವ. ಬಟ್
ಒಂದು ಸೈಡು ಟ್ಯಾಕ್ಸಿ ವಾಲ ಇದೆ, ಇನ್ನೊಂದು ಸೈಡು ತಕ್ಕಡಿಯಲ್ಲಿ ಈ ಒಂದು O2 ಇದೆ. ಓಕೆ, ಬ್ಯಾಲೆನ್ಸ್ 101% ಆಗುತ್ತೆ. ಬಟ್ ಈ ಟ್ಯಾಕ್ಸಿ ವಾಲಕ್ಕೆ ಹೈಪ್ ಇತ್ತು, ಫುಲ್ ಹಿಟ್ ಆಯಿತು ಇದು, ಬಟ್ ಅಷ್ಟೊಂದು ಹಿಟ್ ಆಗಲಿಲ್ಲ, ಕಂಟೆಂಟ್ ಸೂಪರ್ ಇದ್ರೂ ಹಿಟ್ ಆಗಲಿಲ್ಲ ಆ ಥರದ್ದು. ಅದೊಂದು ಸ್ಯಾಡ್ನೆಸ್. ಓಕೆ, ಕನ್ನಡ ಇಂಡಸ್ಟ್ರಿಲಿ ಆ್ಯಕ್ಚುಲಾಗಿ ಈ ಮೂವಿ ಬೇರೆ ಲ್ಯಾಂಗ್ವೇಜಲ್ಲಿ, ಮೇಯ್ನ್ಲಿ ತೆಲುಗಲ್ಲಿ ಬರ್ತಿದ್ರೆ ಇಲ್ಲ, ಈಗ ಕರ್ನಾಟಕದಲ್ಲಿ ಎಷ್ಟು ಹಿಟ್ ಆಗ್ತಿತ್ತು ಅಂತ ಹೇಳಿದರೆ ಸೂಪರ್ಬಾಗಿ ಹಿಟ್ ಆಗ್ತಿತ್ತು. ಯಾಕೆ ಬೇರೆ ಲ್ಯಾಂಗ್ವೇಜ್ ಮಾಡಿದವರು ಅಂದರೆ ನಮ್ಮ ಮನೇಲಿ ಮಾಡಿದ ತಿಂಡಿ ನಮಗೆ ಇಷ್ಟ ಆಗಲ್ಲ, ಪಕ್ಕದ ಮನೆಯಲ್ಲಿ ಮಾಡಿದ ತಿಂಡಿ ಸೂಪರಾಗಿರುತ್ತೆ. ಇದು ನಮ್ಮ ಮೆಂಟ್ಯಾಲಿಟಿ ಅಷ್ಟೇ. ಓಕೆ, ಇದೇ ಇಂತಹ ಮೂವೀಸ್ಗಳು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಬರ್ತಿದ್ರೆ ಸೂಪರ್, ತೆಲುಗು ಇಂಡಸ್ಟ್ರಿಯಲ್ಲಿ ಬರ್ತಿದ್ರೆ ಸೂಪರ್, ಕನ್ನಡ ಇಂಡಸ್ಟ್ರಿಲಿ ಬಂದಿದೆಯಲ್ಲ ಅದು ಆಶಿಕಾ ರಂಗನಾಥ್. ಇವರು ನಾರ್ಮಲಾಗಿ ಲವ್ಲಿ ಆ ಥರದ್ದೆಲ್ಲ ಮೂವೀಸ್ ಮಾಡೋರು. ಈ ಥರ ಮೂವೀಸ್ ಎಲ್ಲ ಮಾಡಿ ನೋಡಬೇಕು ಅಂತ ಉಂಟು ನನಗೆ, ನೋಡಬೇಕಿಲ್ಲ ಅಂತ ನಮ್ಮ ತಲೆಯಲ್ಲಿ ಅಲ್ವಾ. ಆ್ಯಕ್ಚುಲಾಗಿ ಮೂವಿ ಚೆನ್ನಾಗಿದೆ, ಹೋಗಿ ನೋಡಿ ಫಸ್ಟಿಗೆ. ಓಕೆ, ಇದು ನಂಗೆ ಗೊತ್ತಿಲ್ಲ, ಈ ಮೂವಿ ರಿವ್ಯೂ ಥರ ಅನಿಸ್ಲಿಲ್ಲ ನನಗೆ ಆ್ಯಕ್ಚುಲಾಗಿ ಮಾತಾಡುವಾಗ. ಬಟ್ ಆ್ಯಸ್ ಎ ಫ್ಯಾನ್, ಕನ್ನಡ ಇಂಡಸ್ಟ್ರಿಯ ಫ್ಯಾನ್, ಒಂದು ಒಳ್ಳೆ ಮೂವಿ ಬಂದಿದೆ ಬಟ್ ಯಾರು ನೋಡ್ತಾ ಇಲ್ಲ, ಪ್ಲೀಸ್ ಹೋಗಿ ನೋಡಿ ಅಂತ ಹೇಳುವಂಥ ಒಂದು ವೀಡಿಯೋ ಅಂತ ಅನ್ನಿಸ್ತಾ ಇದೆ. ಮೂವಿ ರಿವ್ಯೂ ಅಲ್ಲ ಇದು ಆ್ಯಕ್ಚುಲಾಗಿ. ಮೂವಿ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳ್ತೀನಿ ಅಷ್ಟೇ. ಒಬ್ಬರೇ ಕೂತ್ಕೊಂಡು ಫ್ಯಾಮಿಲಿ ಅಥವಾ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ ಆ್ಯಕ್ಚುಲಿ, ಬಟ್ ತಪ್ಪೇನಲ್ಲ, ಫ್ಯಾಮಿಲಿ ಕುಡ್ಕೊಂಡು ನೋಡ್ಬೋದು. ಆ್ಯಕ್ಚುಲಾಗಿ ಇದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು. ಪ್ಲೀಸ್ ಹೋಗಿ ನೋಡಿ. ಓಕೆ, ಸ್ಟೋರಿ ವೈಸ್ ಸೂಪರ್, ಸಿನಿಮ್ಯಾಟೋಗ್ರಫಿ ಸೂಪರ್, ಸಾಂಗು ಮ್ಯೂಸಿಕ್ ವೈಸು, ಲವ್ ಸ್ಟೋರಿ ಎಲ್ಲನೂ ಆ್ಯಕ್ಚುಲಾಗಿ ಕ್ರಿಸ್ಪ್ ಆಗಿದೆ. ಹೋಗಿ ನೋಡಿ ಅಂತ ಹೇಳ್ತಾ, ಆ್ಯಕ್ಚುಲಿ ಈ ಒಂದು ಅನಿಸಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮೂವಿ ನೋಡಿ. ಆ್ಯಂಡ್ ಸಿಗೋಣ ಮುಂದಿನ ಮೂವಿ ರಿವ್ಯೂಸ್ನಲ್ಲಿ. ಬಾಯ್ ಬಾಯ್.